ನನಗಂತೂ ಫುಲ್ ಹಿಂಸೆ ಆಗ್ತಿದೆ ಗಾಯ್ಸ್. ನಿಜ ಸೀರಿಯಸ್ಲಿ ಗೊತ್ತಿಲ್ಲ ಏನು ಮಾಡ್ಬೇಕಂತ. ಸೀರಿಯಸ್ಲಿ ಐ ಡೋಂಟ್ ನೋ. ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವಿಡಿಯೋ ಎಕ್ಸ್ಪ್ಲೋರ್ ವಿತ್ ಸಂಚಾರಿ ಸಾಗರ್ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಸೊ ಗಾಯ್ಸ್, ಏನು ಸಾಗರ್ ಬಂದ್ಬಿಟ್ಟು ಮಾಲೂರು ರೈಲ್ವೆ ಸ್ಟೇಷನ್ ನಿಂತ್ಕೊಂಡಿದ್ದೀರಾ ಅಂತ ನೋಡ್ತಿದ್ದೀರಾ. ಸೊ ಏನಂದರೆ ಅದಕ್ಕೊಂದು ಕಾರಣ ಇದೆ, ಅದು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಈಗ. ಸೊ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲೋ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ವೀಡಿಯೋಸ್ನ ಶೇರ್ ಮಾಡಿ. ಸೊ ವಿಷಯಕ್ಕೆ ಬರೋದಾದರೆ, ಇವತ್ತು ಎಲ್ಲಿಗೆ ಪಯಣ, ಸಂಚಾರಿ ಸಾಗರ್ನ ಸಂಚಾರ ಯಾವ ಕಡೆ ಇರುತ್ತೆ, ಮತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ, ಯಾತಕ್ಕೆ ಹೋಗ್ತಾ ಇದ್ದೀನಿ, ಯಾರ್ಯಾರು ಹೋಗ್ತಾ ಇದ್ದೀವಿ ಅನ್ನೋದನ್ನು ನಿಮಗೆ ಈಗಾಗಲೇ ನಾನು ಹೋಗ್ತಾ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಬನ್ನಿ ತೋರಿಸ್ತೀನಿ ನಿಮಗೆ ಎಲ್ಲಿದ್ದೀನಿ, ಎಂತಕ್ಕೆ ಬಂದಿದ್ದೀನಿ, ಯಾರ್ಯಾರು ಬಂದಿದ್ದೀನಿ ಅಂತ ನಿಮ್ಗೆ ತೋರಿಸ್ತೀನಿ. ಬನ್ನಿ, ನನ್ನ ಸ್ನೇಹಿತರಿದ್ದಾರೆ, ಬಂದಿದ್ದಾರೆ, ಅವ್ರನ್ನ ಪರಿಚಯ ಮಾಡ್ಕೊಡ್ತೀನಿ ಯಾರಿದ್ದಾರೆ ಇವತ್ತು ನನ್ನ ಜೊತೆಯಲ್ಲಿ. ಮತ್ತು ಈಗಾಗಲೇ ನಿಮ್ಗೆ ಗೊತ್ತಿರೋಂಗೆ ನಾನು ಹೇಳಿದ್ದೀನಿ ಮಾಲೂರಲ್ಲಿದ್ದೀನಿ ಅಂತೇಳಿ. ಸೊ ಯಾರಿದ್ದಾರೆ, ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನು ಅಂತ ಅವ್ರ ಬಾಯಲ್ಲೇ ಕೇಳಿಸ್ತೀನಿ. ಬನ್ನಿ ಪರಿಚಯ ಮಾಡ್ಕೊಡ್ತೀನಿ. ಈಗ ನೋಡೋಣ ಇವತ್ತಿನ ವಿಡಿಯೋಗೆ ನಮ್ಮ ಜೊತೆಲಿ ಯಾರು ಬಂದು ಜಾಯ್ನ್ ಆಗಿದ್ದಾರೆ ಅಂತ. ಹಾಯ್ ಗಾಯ್ಸ್. ಹಾಯ್ ಸಗರ್. ಹಾಯ್. ಸೊ ಗೈಸ್ ನೋಡಿ, ಇವತ್ತಿನ ನಮ್ಮ ಜರ್ನಿಯಲ್ಲಿ ಜಾಯ್ನ್ ಆಗಿದ್ದಾರೆ ನನ್ನ ಗೆಳೆಯರು. ಸೊ ಮೊದಲಿಗೆ ಅವ್ರದ್ದು ಇಂಟ್ರಡಕ್ಷನ್ ತೊಗೊಬಿಡೋಣ ಅವ್ರ ಬಾಯಲ್ಲೇ. ಬನ್ನಿ. ಹಾಯ್, ಏನು ನಿಮ್ಮ ಹೆಸರು? ನಾನು ನಿಮ್ಮ ಚೇತನ್ ಕುಮಾರ್. ಸೊ ನಿಮ್ಮ ಹೆಸರು? ಹಾಯ್, ಹೆಲೋ, ನಮಸ್ತೆ. ನಾನು ನಿಮ್ಮ ರಾಜಕಿರಣ್ ಮಾತಾಡ್ತಾ ಇರೋದು, ಸಂಚಾರಿ ಸಾಗರ್ ಅವರ ಆತ್ಮೀಯ ಗೆಳೆಯ. ಸೊ ಗೈಸ್ ನೋಡಿದ್ರಲ್ಲ ಇವತ್ತಿನ ನಮ್ಮ ಜರ್ನಿಗೆ. ಸೊ ಇವರಿಬ್ರು ಬಂದು ಜಾಯ್ನ್ ಆಗಿದ್ದಾರೆ, ನನ್ನ ಗೆಳೆಯರು. ಸ್ಕೂಲ್ ಡೇಸಿಂದ ನಾವೆಲ್ಲ ಒಂದೇ ಕ್ಲಾಸ್ಮೇಟ್ಸು. ಸೊ ಎಲ್ಲಿಗೆ ಏನು ಅಂತೇಳಿ ಈಗಾಗಲೇ ಜಸ್ಟ್ ನಿಮ್ಗೊಂದು ಗೆಸ್ ಕೊಟ್ಟಿದ್ದೀನಿ. ನಾನು ಮಾಲೂರಲ್ಲಿದ್ದೀನಿ. ಸೊ ಆಗಲೇ ನೀವು ನೋಡಿದ್ದೀರಾ, ನಾನು ಮಾಲೂರು ರೈಲ್ವೆ ಸ್ಟೇಷನಲ್ಲಿ ಬಂದು ನಿಂತ್ಕೊಂಡಿದ್ದೀನಿ. ಸೊ ನನ್ನ ಜೊತೆಲಿ ಇವರಿಬ್ರು ಜಾಯ್ನ್ ಆಗಿದ್ದಾರೆ. ಎಲ್ಲಿಗೆ ಏನು ಅಂತ ನನಗಿಂತ ಇವ್ರು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ, ಚೇತನ್ ಅವರು. ಚೇತನ್ ಹೇಳಿ, ಎಲ್ಲಿಗೆ ಹೋಗ್ತಿದ್ದೀವಿ ಇವತ್ತು ನಾವು, ಏನು ಕತೆ? ನಾನು ಈಗಲೇ ಹೇಳ್ಬಿಟ್ರೆ ಸರ್ಪ್ರೈಸ್ ಆಗಿರುತ್ತೆ, ನೀವೇ ಗೆಸ್ ಮಾಡಿ ಎಲ್ಲಿ ಹೋಗ್ತಿದ್ದೀರಿ ಅಂತ. ಹೌದಾ? ಹೌದು. ಸೊ ರಾಜು, ಏನು ಒಂದೇ ಮಾತು ಹೇಳೋದು, ನೀವು ನಮ್ಮ ಜೊತೆ ಬನ್ನಿ, ನಾವು ನಿಮ್ಮ ಜೊತೆ ಬರ್ತೀವಿ, ಎಲ್ಲ ಒಟ್ಟಿಗೆ ಸೇರ್ಕೊಂಡು ಆಪರೇಷನ್ ಮಾಡೋಣ. ಸೊ ಎಷ್ಟು ಗಂಟೆ ಟ್ರೈನ್ ಇರೋದು ಈಗ ನಮ್ಗೆ? ಇಲ್ಲಿ 12:10 ಹಾಂ. ಅಲ್ಲಿ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ನಮ್ಮ ಡೆಸ್ಟಿನೇಷನಲ್ಲಿ? 5:20 ರೀಚ್ ಆಗ್ತೀರಿ, ಸಂಜೆ 5:20ಗೆ. ಹೌದು. ಸೊ ಗೈಸ್ ಕೇಳಿಸ್ಕೊಂಡ್ರಲ್ಲ, ನಮಗೀಗ 12:10 PM ಟ್ರೈನ್ ಇದೆ ಇಲ್ಲಿಂದ ಮಾಲೂರಿಂದ. ಸೊ ಕರೆಕ್ಟಾಗಿ ನಾವು ಸಂಜೆ 5 PM 5 PM ನಾವು ಅಲ್ಲಿ ರೀಚ್ ಆಗ್ತೀವಿ. ಸೊ ಎಲ್ಲಿಗೆ ಏನು ಅಂತೇಳಿ ನಿಮ್ಗೊಂದು ಕ್ಯೂರಿಯಾಸಿಟಿ ಇಟ್ಟಿದ್ದೀವಿ. ಸೊ ಜಸ್ಟ್ ಗೆಸ್ ಮಾಡಿ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ. ಇವತ್ತು ಬನ್ನಿ ಹೊರಡೋಣ, ನಮ್ಮ ಟ್ರೈನ್ ಬರೋ ಸಮಯ ಆಗಿದೆ. ಸೊ ಟ್ರೈನ್ ಈಗ ಹತ್ಕೊಂಡು ಇಲ್ಲಿಂದ ನಮ್ಮ 5 hours ಅಲ್ವಾ? 5 hours 6 hours ಜರ್ನಿ ಇರುತ್ತೆ. ಸೊ ಎಲ್ಲಿಗೆ ಹೋಗ್ತಿದ್ದೀವಿ, ಏನು ಮಾಡ್ತಿದ್ದೀವಿ ಅಂತ ಕಂಪ್ಲೀಟಾಗಿ ನಿಮಗೆ ನಾವು ತೋರಿಸ್ತಾ ಹೋಗ್ತೀವಿ. ಸೊ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಸೊ ಲೈಕ್ ಮಾಡಿ, ವಿಡಿಯೋಸ್ನ ಎಲ್ಲ ಕಡೆ ಶೇರ್ ಮಾಡಿ. ಖಂಡಿತ ನಮ್ಮ ಪ್ರಯತ್ನ ಪಟ್ಟು ನಾವು ಒಳ್ಳೊಳ್ಳೆ ಕಂಟೆಂಟ್ ನಿಮ್ಮ ಮುಂದೆ ತಂದಿಡ್ತೀವಿ. ಸೊ ಬನ್ನಿ ಹೊರಡೋಣ. ಫೈನಲಿ ವೆಯ್ಟ್ ಮಾಡಿದ್ದಕ್ಕೆ ನಮ್ಮ ಟ್ರೈನ್ ಇವಾಗ ಬಂತು. 2 hours ಲೇಟ್ ಆಗಿದೆ ಗೈಸ್ ಟ್ರೈನು. ಸೊ ಯಾಕಂತ ಗೊತ್ತಿಲ್ಲ. ನಮಗಿದ್ದು 12:10 PM ಇತ್ತು. ಸೊ 5 PM ನಾವು ರೀಚ್ ಆಗಬೇಕಾಗಿತ್ತು. ಇವಾಗ 2 hours ಲೇಟ್ ಆಗಿರೋದಕ್ಕೆ 7 PM ತೋರಿಸ್ತಾ ಇದೆ. ಬನ್ನಿ, ಫೈನಲಿ ನಮ್ಮ ಟ್ರೈನ್ ಬಂದಿದೆ. ಹತ್ಬಿಟ್ಟು S11 ಕೋಚ್ಗೆ ಹೋಗಿ. ಸೊ ಗೈಸ್ ನೋಡಿ, ಫೈನಲಿ ಟ್ರೈನ್ ಬಂದಿದೆ, ಹತ್ತಾ ಇದ್ದೀನಿ. ಸೊ 2 hour ಲೇಟ್ ಆಗಿದೆ. ಬನ್ನಿ ಹತ್ತೋಣ, ಟ್ರೈನ್ ಹತ್ಕೊಂಡು ಇಲ್ಲಿಂದ ಹೊರಡೋಣ ಎಲ್ಲಿಗೆ ಏನು ಅಂತ. ಸೊ ಹೇಳಿದ್ರಲ್ಲಾಗಲಿ ನಮ್ಮ ಚೇತನ್ ಅವ್ರು ಹೇಳಿದ್ದಾರೆ, ನಿಮಗೆಲ್ಲ ಹೇಳ್ಬಾರ್ದು, ಸೊ ಸರ್ಪ್ರೈಸ್ ಕೊಡುವಂಥ ಚೇತನ್ ಅವರು ಹಾಗೆ ರಾಜು ಅವರು ಹೇಳಿದ್ದಾರೆ. ಸೊ ಅವ್ರ ಮಾತಿನಂತೆ ನಾನು ಎಲ್ಲಿಗೆ ಅಂತ ಹೇಳಲ್ಲ, ಜಸ್ಟ್ ನಿಮಗೆ ಒಂದು ಕ್ಲೂ ಕೊಟ್ಟಿರ್ತೀನಿ ಎಲ್ಲಿಗೆ ಅಂತ. ಬನ್ನಿ ಹೊರಡೋಣ. ಗೈಸ್ ನೋಡಿ, ಮಾಲೂರು ಬಿಟ್ಟು ಹೋಗ್ತಾ ಇದೀವಿ ಟ್ರೈನ್ ಹತ್ಕೊಂಡು. ಸೊ ಕಡಲೆಕಾಯಿ ಬಂತು, ಕಡಲೆಕಾಯಿ ತಗೊಂಡು ಟೈಮ್ ಪಾಸ್ ಕಡಲೆಕಾಯಿನ ತಿನ್ಕೊಂಡು ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದೀವಿ ಟ್ರೈನಲ್ಲಿ.
ಗೈಸ್ ನೋಡಿ ಫೈನಲಿ ನಾನು ಎಲ್ಲಿದ್ದೀನಿ ಅಂದರೆ ಜೋಲಾರ್ಪೇಟೆಗೆ ಬಂದೆ. ಬೆಂಗಳೂರಿಂದ 136 ಕಿಲೋಮೀಟ್ರು ಟ್ರಾವೆಲ್ ಮಾಡ್ಕೊಂಡು ಜೋಲಾರ್ಪೇಟೆಗೆ ಬಂದೆ. ಸೊ ನಮ್ಮ ಟ್ರೈನ್ ಬಂದಿದ್ದು ಲೇಟು, 2 ಅವರ್ಸ್ ಲೇಟಾಗಿ ಬಂತು. ಸೊ ಹಂಗಾಗಿ ಈಗ 4:15 ಟೈಮ್ ಕರೆಕ್ಟಾಗಿ ಜೋಲಾರ್ಪೇಟೆಯಲ್ಲಿದ್ದೀನಿ. ಸೊ ತುಂಬ ಹೊಟ್ಟೆ ಹಸಿತಾಯಿತ್ತು, ಹಂಗಾಗಿ ಏನಾದ್ರು ಅಣ್ಣ ದೋಸೆ ವಡೆ ಇಡ್ಲಿ ವಡೆ ಫೋನ್ ಪೇ ಇದೆಯಾ ಅಣ್ಣ? ಕ್ಯಾಶಾ ಫೋನ್ಪೇನಾ? ಕ್ಯಾಶ್ ಕ್ಯಾಶಾ ಆಯ್ತೆ. ಯಾವ್ದು ಬೇಕಾ? ಎವಳಣ್ಣ ಇಡ್ಲಿ ವಡೆ? 50. ದೋಸೆ 55 ರೂಪಾಯಿ ಕಣ್ರ. ಹಾಂ, ಮತ್ತು ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ಒಂದು ಸ್ಮಾಲ್ ಬ್ರೇಕ್ ತೊಗೊಂಡಿದ್ದೀವಿ. ನನಗಂತೂ ಫುಲ್ ಹೊಟ್ಟೆ ಹಸಿತಾ ಇತ್ತು. ಸೊ ಹಂಗಾಗಿ ಏನಾದ್ರು ತಿನ್ನಬೇಕಿತ್ತು. ಏನು ಟ್ರೈನಲ್ಲಿ ಬರಲಿಲ್ಲ, ಬರೀ ಸ್ನ್ಯಾಕ್ಸ್ ಅಷ್ಟೇ ಬರ್ತಿತ್ತು. ಸೊ ಏನಾದರೂ ತಿನ್ನೋಣ ಅಂತೇಳಿ ಇಲ್ಲಿ ಚೆನ್ನಾಗಿರುತ್ತೆ ಜೋಲಾರ್ಪೇಟೆಯಲ್ಲಿ. ಹಂಗಾಗಿ ಇಡ್ಲಿ ವಡೆನೇ ಹುಡುಕ್ತಿದೆ ಸದ್ಯಕ್ಕೆ. ಇಡ್ಲಿ ವಡೆ ಅಣ್ಣನೇ ಬಂದರು. ಸೊ ನನಗೆ ಇಡ್ಲಿ ವಡೆ ಬೇಡ ಅಂದ್ಬಿಟ್ಟು ನಾನು ದೋಸೆ ತೊಗೊಂಡೆ. ನೋಡಿ ನಮ್ಮ ಹುಡುಗರು ಇಡ್ಲಿ ವಡೆ ತೊಗೊತಾ ಇದ್ದಾರೆ. ನೋಡಿ ರಾಜು ಅವ್ರು ತಿನ್ನೋದ್ರಲ್ಲಿ ಬಿಸಿ ಫ್ರೆಂಡ್ಸ್ ಈಗ. ಸೊ ನೋಡಿ ನಮ್ಮ ಫುಡ್ ರೆಡಿ ಇದೆ. ಸೊ ಇದು ದೋಸೆ, ಅದು ಇಡ್ಲಿ. ಕೊನೆಗೂ ಯಾವಾಗ ತಿನ್ಬೇಕಾಗಿರೋ ಲಂಚ್ನ ಯಾವಾಗ ತಿಂತಾ ಇದ್ದಾರೆ. ಸೊ ಬನ್ನಿ, ಹೊಟ್ಟೆ ಹಸಿದೆ ಫಸ್ಟು. ರಾಜು ಹೇಗಿದೆ ಟೇಸ್ಟು? ಚೆನ್ನಾಗಿದೆಯಾ? ಚೇತು ನೋಡಿ ಅವ್ರಿಗೆ ಸಾಂಬಾರು ಸಾಲ್ತಾಗಂತೆ. ಸೊ ಫಸ್ಟು ಟೇಸ್ಟ್ ಮಾಡೋಣ ಹೇಗಿದೆಯೋ. ಜೋಲಾರ್ಪೇಟೆಯ ದೋಸೆ ಹೇಗಿದೆ ನೋಡ್ಬೇಕು ಫಸ್ಟ್ ಟೇಸ್ಟು. ಚೆನ್ನಾಗಿದೆ, ಬಿಸಿ ಬಿಸಿ ದೋಸೆ. 50 ಸೇಮ್ ಎರಡೂ ಅಷ್ಟೇ. ಅದು 50, ಇದು 50. ಸೊ ಗೈಸ್ ಚೆನ್ನಾಗಿದೆ, ಖಾರ ಖಾರವಾಗಿ ಬಿಸಿ ಬಿಸಿಯಾಗಿ. ಸೊ ಇಲ್ಲಂತೂ ಬಿಸಿಲು ತುಂಬ ಬಿಸಿಲಿದೆ ಜೋಲಾರ್ಪೇಟೆಯಲ್ಲಿ. 41 ಡಿಗ್ರಿ 42 ಇದೆ. ಈಗ ಎಷ್ಟು ಸಂಜೆ 4:15 ಸೊ ಈಗ 41, 42 ಇದೆ. ಹೆವಿ ಬಿಸಿಲಿದೆ. ಅದರಲ್ಲೂ ಬಿಸಿ ಬಿಸಿ ದೋಸೆ, ಖಾರ ಖಾರ ಸಾಂಬಾರು. ಗೈಸ್ ನೋಡಿ, ಟ್ರೈನಲ್ಲಿ 500 ರೂಪಾಯಿ ಕೊಟ್ಟು ಸೀಟ್ ಬುಕ್ ಮಾಡ್ಕೊಂಬಂದು ಸೀಟಲ್ಲಿ ಕೂತ್ಕೊಂಡ್ರು ಅಂದರೆ ನೋಡಿ, ಇಲ್ಲೊಬ್ಬ ಡೋರಲ್ಲಿ ಕೂತ್ಕೊಂಡು ನೋಡಿ, ಇಲ್ಲೊಬ್ಬ ಡೋರಲ್ಲಿ ಕೂತ್ಕೊಂಡು ಜಾಲಿ ಮಾಡ್ತಾವನೆ ನಿಂತ್ಕೊಂಡು. ಸಾರಿ, ಇವ್ರ ಕತೆ ಆಯಿತು. ಸೊ ಬನ್ನಿ ನೋಡಿ, ಇಲ್ಲೊಬ್ರು ಸಾಯಬ್ರು, ಇಲ್ಲೊಬ್ರು ಕೂತ್ಕೊಂಡು ಫೋನಲ್ಲಿ CD ಹಾಕ್ತವ್ರೆ. ಸೊ ಈ ಥರ ಹಿಂಸೆ ಕೊಟ್ಟರೆ ಯಾರು ಬದುಕ್ತಾರೆ ಹೇಳಿ? 500 ರೂಪಾಯಿ ಕೊಟ್ಬಿಟ್ಟು 1500 ರೂಪೀಸ್ ಕೊಟ್ಬಿಟ್ಟು 3 ಸೀಟ್ ಬುಕ್ ಮಾಡ್ಕೊಂಡು ಬಂದಿದ್ದೀವಿ. ನಾನೊಬ್ಬನೇ ಆನೆಸ್ಟಾಗಿ ಸೀಟಲ್ಲಿ ಕೂತಿರೋದು. ಸೀರಿಯಸ್ಲಿ ಇವ್ನು ನೋಡಿದ್ರೆ 2 ಅವರ್ ಆಯಿತು ಫೋನ್ ಇಟ್ಕೊಂಡು, ಇವ್ನು ಫೋನ್ ಬಿಡ್ತಾ ಇಲ್ಲ. ಇನ್ನು ಈ ಮಹಾನ್ ಭಾವ ನೋಡಿದ್ರೆ ಆಗ್ಲಿಂದ ಡೋರಲ್ಲಿ ಇಟ್ಕೊಂಡು ಅದೇನು ಮಾಡ್ತಾರೋ ಅವ್ನಿಗೆ ಗೊತ್ತಾಗುತ್ತೆ. ನನಗಂತೂ ಫುಲ್ ಹಿಂಸೆ ಆಗ್ತಿದೆ ಗಾಯ್ಸ್. ನಿಜ ಸೀರಿಯಸ್ಲಿ ಗೊತ್ತಿಲ್ಲ ಏನು ಮಾಡ್ಬೇಕಂತ. ಸೀರಿಯಸ್ಲಿ ಐ ಡೋಂಟ್ ನೋ. ಸ್ನೇಹಿತರೆ ನೋಡಿ, ಸೊ ಫೈನಲಿ ನಮ್ಮ ಡೆಸ್ಟಿನೇಷನ್ನ ನಾವು ರೀಚ್ ಆಗ್ತಾ ಇದ್ದೀವಿ. ಸೊ ಏನು ಸುದೀರ್ಘವಾಗಿ ಮಧ್ಯಾಹ್ನ 2 ಗಂಟೆಯಿಂದ ಇಲ್ಲಿ ತನಕ ನಾವು ಟ್ರಾವೆಲ್ ಮಾಡ್ಕೊಂಬಂದ್ವೋ. ಸೊ ಫೈನಲಿ ನಮ್ಮ ಡೆಸ್ಟಿನೇಷನ್ ನಾವು ರೀಚ್ ಆಗಿದ್ದೀವಿ. ಇಲ್ಲಿ ಈಗ ಟ್ರೈನ್ ಇಳಿದು ಇಲ್ಲಿಂದ ಹೊರಗಡೆ ಹೋಗಿ ನಾನು ನಿಮಗೆ ಕೊಟ್ಟಿದ್ದ ಕ್ಯೂರಿಯಾಸಿಟಿನ ರಿವೀಲ್ ಮಾಡೋ ಸಮಯ ಬಂದಿದೆ. ಬನ್ನಿ, ಟ್ರೈನ್ ಇಳಿದ್ಬಿಟ್ಟು ಹೊರಗಡೆ ಹೋಗಿ ಏನು ಎಲ್ಲಿದ್ದೀನಿ ಅಂತ ನಿಮಗೆ ನಾನು ತೋರಿಸ್ತೀನಿ. ಫಸ್ಟ್ ಟ್ರೈನ್ ಹಿಡ್ಕೊಂಡು ಹೊರಗಡೆ ಹೋಗೋಣ. ಸೊ ಇಲ್ಲಂತೂ ಫುಲ್ಲು ಜನಸಾಗರ, ಅಜ್ಜೆ ಹೇಳೋಕ್ಕೂ ಜಾಗ ಇಲ್ಲ. ಫಸ್ಟ್ ಬನ್ನಿ ಹೊರಗಡೆ ಹೋಗ್ಬಿಡೋಣ. ಎಲ್ರಿಗೂ ನಮಸ್ಕಾರ. ಸೊ ಬೆಳಗ್ಗೆಯಿಂದ ನೀವು ನೋಡಿದ್ದೀರಾ ಇವತ್ತಿನ ಪಯಣ ಎಲ್ಲಿಗೆ ಅಂತೇಳಿ. ಬೆಳಗ್ಗೆಯಿಂದ ನಿಮಗೆ ನಾವು ಕ್ಯೂರಿಯಾಸಿಟಿ ಇಟ್ಕೊಂಡು ಬಂದ್ವಿ. ಸೊ ಫೈನಲಿ ನಮ್ಮ ಡೆಸ್ಟಿನೇಷನ್ಗೆ ಬಂದು ನಾವು ತಲುಪಿದ್ದೀವಿ. ಎಲ್ಲಿದ್ದೀವಿ ಅಂತ ರಿವೀಲ್ ಮಾಡೋ ಸಮಯ ಸೊ ಕೊನೆಗೂ ಬಂದಿದೆ. ಏನು ಮಧ್ಯಾಹ್ನ 2 ಗಂಟೆಗೆ ನಾನು ಮಾಲೂರು ಬಿಟ್ಟಿದ್ದು. 2 ಗಂಟೆಗೆ ಅಲ್ಲಿ ಬಿಟ್ಟಿದ್ದಕ್ಕೆ ಕರೆಕ್ಟಾಗಿ ನಾನು 7:30 ಹತ್ತತ್ರ 8 ಗಂಟೆ ಆಗಿತ್ತು ನಾನು ಇಲ್ಲಿ ರೀಚ್ ಆಗೋಷ್ಟೊಳಗಡೆ. ಸೊ ಸುಮಾರು ಜನಕ್ಕೆ ಗೊತ್ತಾಗಿರುತ್ತೆ, ಕೆಲವರೆಲ್ಲ ಗೆಸ್ ಮಾಡಿದ್ದೀರಾ ಎಲ್ಲಿಗೆ ಅಂತೇಳಿ. ಯಾಕಂದರೆ ನಾನು ಸುಮಾರು ಇಂಟ್ ಕೊಟ್ಟಿದ್ದೀನಿ ಎಲ್ಲಿಗೆ ಏನು ಅಂತೇಳಿ, ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ.
ಸೊ ಸಮಯ ವೇಸ್ಟ್ ಮಾಡೋದು ಬೇಡ, ಬನ್ನಿ ನಾನು ಎಲ್ಲಿದ್ದೀನಿ ಏನು ಅಂತ. ಸೊ ಫೈನಲಿ ನಿಮಗೆ ತೋರಿಸ್ಬಿಡ್ತೀನಿ, ಬನ್ನಿ ನೋಡೋಣ. ಸೊ ವೆಲ್ಕಮ್ ಟು ತಿರುಮಲ ತಿರುಪತಿಗೆ ತಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಎಲ್ಲ ನನ್ನ ಎಕ್ಸ್ಪ್ಲೋರ್ ವಿತ್ ಸಂಚಾರಿ ಸಾಗರ್ ಯೂಟ್ಯೂಬ್ ಚಾನಲ್ನ ಪ್ರತಿಯೊಬ್ಬ ವೀಕ್ಷಕರಿಗೆ. ಸೊ ಇವತ್ತಿನ ನಮ್ಮ ವಿಡಿಯೋ ಕಂಪ್ಲೀಟಾಗಿ ತಿರುಪತಿಯಿಂದ ಬರುತ್ತೆ. ಇಲ್ಲಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ತಿರುಪತಿಯಿಂದನೇ. ಸೊ ತಿರುಮಲ ತಿರುಪತಿಯಲ್ಲಿ ಬೆಟ್ಟದ ಮೇಲೆ ಆಗಿರ್ಬೋದು, ಬೆಟ್ಟದ ಕೆಳಗಡೆ ಆಗಿರ್ಬೋದು, ದೇವಸ್ಥಾನದಲ್ಲಾಗಿರ್ಬೋದು, ಒಂದಷ್ಟು ಇಲ್ಲಿರೋ ಸುತ್ತಮುತ್ತ ಏನು ಪ್ರವಾಸಿ ತಾಣಗಳಿದೆಯೋ ಅದನ್ನೆಲ್ಲ ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅದನ್ನೆಲ್ಲ ವಿಡಿಯೋ ಶೂಟ್ ಮಾಡಿ ಸೊ ಖಂಡಿತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಈಗಾಗಲೇ ನಾನು ಬಂದು ಇಲ್ಲಿ ತಲುಪಿದ್ದೀನಿ. ನನ್ನ ಸ್ನೇಹಿತರು ರಾಜು ಅವರು ನಮ್ಮ ಜೊತೆಯಲ್ಲಿದ್ದಾರೆ, ಅದೇ ರೀತಿ ಚೇತು ಅವರಿದ್ದಾರೆ. ಸೊ ಬನ್ನಿ ಈಗ ಹೋಗಿ ಇಲ್ಲೆಲ್ಲೋ ಭೂದೇವಿ ಕಾಂಪ್ಲೆಕ್ಸ್ ಇದೆಯಂತೆ, ನಾನು ಹಿಂದೆಗಡೆ ಇಲ್ಲೆಲ್ಲೋ ಅಲ್ಲಿ ಹೋಗ್ಬಿಟ್ಟು ಫ್ರೀ ದರ್ಶನಕ್ಕೆ ಟಿಕೆಟ್ ಸಿಗುತ್ತೆ. ಮಧ್ಯರಾತ್ರಿ 2 ಗಂಟೆಗೆ ಟಿಕೆಟ್ ಕೊಡ್ತಾರಂತೆ. ಸೊ ತೊಗೊಂಡು ನಾವು ಆವಾಗಲೇ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ರೆ ಬೆಳಗಿನ ಜಾವ ಒಳಗಡೆ ಬೆಟ್ಟ ಹತ್ತಿ ಏನು 3650 ಮೆಟ್ಲಿದೆಯೋ ಸೊ ಅಷ್ಟು ಮೆಟ್ಲು ಹತ್ಕೊಂಡು ನಾವು ಮೇಲೆಗಡೆ ಹೋಗಿ ಫ್ರೆಶ್ ಅಪ್ ಆಗಿ ಸೊ ದರ್ಶನಕ್ಕೆ ಹೋಗೋಣ. ದರ್ಶನ ಮುಗಿಸ್ಕೊಂಬಂದು ಸುತ್ತಮುತ್ತ ಏನೇನು ಪ್ಲೇಸ್ಗಳಿದೆಯೋ ಮೇಲೆ ಬೆಟ್ಟದ ಮೇಲೆ ಎಲ್ಲ ನೋಡೋಣ. ಎಲ್ಲ ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ ಕಂಪ್ಲೀಟಾಗಿ. ಎಕ್ಸ್ಪ್ಲೋರ್ ವಿತ್ ಸಂಚಾರಿ ಸಾಗರ್ ಯೂಟ್ಯೂಬ್ ಚಾನಲಲ್ಲಿ ಇವತ್ತು ನಮ್ಮ ಆಪ್ರೇಷನ್ ಗೊತ್ತಲ್ವಾ, ತಿರುಮಲ ತಿರುಪತಿ. ಸೊ ಯಾಕೆ ತಡ ಮಾಡೋದು, ಬನ್ನಿ ಹೊರಟ್ಬಿಡೋಣ.